ಹಾಯ್ ಆಲ್ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶಿರೋ ನಾಲೆಡ್ಜ್ ಯೂಟ್ಯೂಬ್ ಚಾನಲ್. ನಿಮ್ಮ ಕೂದಲು ಉದ್ದವಾಗಿ ಹಾಗೂ ದಟ್ಟವಾಗಿ ಬೆಳಿಬೇಕು ಅಂದ್ರೆ ಕೇವಲ ಮೂರೇ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಏರ್ ಆಯಿಲ್ನ ತಯಾರಿಸ್ಕೊಳ್ಳಿ. ಇದರಿಂದ ನಿಮ್ಮ ಕೂದಲು ಉದ್ದವಾಗಿ ಹಾಗೂ ದಟ್ಟವಾಗಿ ಬೆಳೆಯುತ್ತದೆ. ಆ ಮೂರು ಇಂಗ್ರೀಡಿಯೆಂಟ್ಸ್ ಯಾವುದು ಅಂತ ನೋಡೋದಾದ್ರೆ ಮೊದಲನೆಯದು ಮೆಂತೆಕಾಳು. ನಿಮ್ಗೆಲ್ಲ ತಿಳಿದಿರೋ ಹಾಗೆ ಮೆಂತೆಕಾಳು ಹೇರ್ ಗ್ರೋತ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಮೆಂತೆಕಾಳಿನಲ್ಲಿ ಪ್ರೋಟೀನ್ಸ್, ವಿಟಮಿನ್ ಬಿ ಹಾಗೂ ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿ ಇರೋದ್ರಿಂದ ಅದು ಹೇರ್ನ ಸ್ಟ್ರೆಂಥನ್ ಆಗಿ ಮಾಡುತ್ತೆ. ಸ್ಪ್ಲಿಟ್ ಹೇರ್ ಆಗದೆ ಇರೋ ಥರ ಕಂಟ್ರೋಲ್ ಮಾಡುತ್ತೆ. ಎರಡನೆಯದು ಸಾಸಿವೆ. ಸಾಸಿವೆನಲ್ಲಿ ಆಂಟಿ ಫಂಗಲ್ ಹಾಗೂ ಆಂಟಿ ಬ್ಯಾಕ್ಟೀರಿಯಲ್ ಗುಣ ಹೆಚ್ಚಾಗಿ ಇರೋದ್ರಿಂದ ಅದು ನಮ್ಮ ಡ್ಯಾಂಡ್ರಫ್ ಜೊತೆ ಹೋರಾಡಿ ನಮ್ಮ ಹೇರ್ನ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಮೂರನೇದು ಕರಿಬೇವು. ಕರಿಬೇವಿನಲ್ಲಿ ಬೀಟಾ ಕೆರೋಟಿನ್ ಹಾಗೂ ಐರನ್ ಅಂಶ ಹೆಚ್ಚಾಗಿರೋದ್ರಿಂದ ಅದು ನಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ. ಸೊ ಇವಾಗ ಈ ಮೂರು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಹೇಗೆ ಹೇರ್ ಆಯಿಲ್ನ ತಯಾರಿಸ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಬಾಣಲಿಯನ್ನ ಇಟ್ಕೊತಾ ಇದ್ದೀನಿ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೊದಲನೇದಾಗಿ ಮೆಂತೆಕಾಳನ್ನ ನಾನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮ್ನಲ್ಲಿ. ಆಫ್ಟರ್ ಡೆಲಿವರಿ ನನಗೂ ಕೂಡ ತುಂಬ ಹೇರ್ ಲಾಸ್ ಆಗ್ತಾ ಇತ್ತು. ಇದನ್ನ ನನ್ನ ಫ್ರೆಂಡ್ ಒಬ್ರು ನನಗೆ ಸಜೆಸ್ಟ್ ಮಾಡಿದ್ರು. ಓಕೆ, ನಾನು ನೋಡೋಣ, ಟ್ರೈ ಮಾಡೋಣ ಅಂತ ಅನ್ಕೊಂಡು ಟ್ರೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ವಿತಿನ್ 15 ಡೇಸ್ ಅಲ್ಲೇ ರಿಸಲ್ಟ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಹೇರ್ ಗ್ರೋತ್ ಆಗ್ತಾ ಇದೆ ಅಂತ ಫೀಲ್ ಆಯ್ತು ನನಗೆ. ಅದಕ್ಕೆ ನಾನು ಇದೇ ಹೇರ್ ಆಯಿಲ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎರಡನೇದಾಗಿ ಕರಿಬೇವನ್ನ ಹಾಕೋತಾ ಇದ್ದೀನಿ. ಮೆಂತೆಕಾಳನ್ನ 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಕರಿಬೇವನ್ನು ಕೂಡ 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಡ್ರೈ ರೋಸ್ಟ್ ಆಗಬೇಕು. ಸಾಸಿವೆ ಬೇಗ ಸಿಡಿಯೋಕೆ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ನಾನು ಕೊನೆಯದಾಗಿ ಅದನ್ನ ಹಾಕೋತಾ ಇದ್ದೀನಿ. ಈ ಹೇರ್ ಆಯಿಲ್ನ ವೀಕ್ಲಿ 2 ಟೈಮ್ಸ್ ತಲೆಗೆ ಹಚ್ಕೊಳ್ಳಿ. ಅಟ್ಲೀಸ್ಟ್ 1 ಡೇ ಬಿಟ್ಟು ತಲೆ ಸ್ನಾನ ಮಾಡ್ಕೊಳ್ಳಿ. ಇವಾಗ ನಾನು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಬೇಗ ಫ್ರೈ ಆಗಿಬಿಟ್ಟು ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ನೀವು ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಸಾಸಿವೆ ಹಾಕಿದ್ಮೇಲೆ 1 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಇವಾಗಿನ ಕಾಲದಲ್ಲಿ ಎಲ್ಲರೂ ಎದುರಿಸ್ತಿರೋ ಸಮಸ್ಯೆ ಅಂದ್ರೆ ಏರ್ ಫಾಲ್. ಅದು ಯಾಕಂದ್ರೆ ಪೊಲ್ಯೂಷನ್ ಇಂದನೂ ಕೂಡ ಇರುತ್ತೆ. ಇವಾಗ ಸಾಸಿವೆ ಸಿಡಿಯೋದಕ್ಕೆ ಸ್ಟಾರ್ಟ್ ಆಯ್ತು. ನಾನಿವಾಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಇದನ್ನ ಇವಾಗ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಇದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು. ಇದನ್ನೆಲ್ಲ ಒಂದು ಜಾರ್ಗೆ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಇದನ್ನ ಸಣ್ಣಗೆ ಪುಡಿ ಮಾಡ್ಕೊಳ್ಳಿ. ಫೈನ್ ಪೌಡರ್ ಆಗಬೇಕು. ನೋಡಿ, ಇವಾಗ ಇದು ಪುಡಿ ಆಗಿದೆ. ಇದನ್ನ ಏರ್ ಟೈಟ್ ಕಂಟೈನರ್ ಜಾರ್ನಲ್ಲಿ ಸ್ಟೋರ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾನು ಒಂದು ಜಾರ್ನಲ್ಲಿ ಇದನ್ನ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇದಕ್ಕೇನೆ ಇವಾಗ ಆಯಿಲ್ ಅನ್ನ ಹಾಕೋಬೇಕು. ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆಯನ್ನ ನಾನು ಬಳಸ್ತಾ ಇದ್ದೀನಿ. ಆಲ್ಮೋಸ್ಟ್ ಅಲ್ಲಿ ನಾನು 500 ml ನ ತಗೊಂಡಿದ್ದೀನಿ. ಅದೆಲ್ಲದನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಆಲ್ಮಂಡ್ ಆಯಿಲ್ ಅನ್ನು ಕೂಡ ಬಳಸ್ತಾ ಇದ್ದೀನಿ. ಇವಾಗ ಎಲ್ಲಾನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. 1 ಡೇ ಚೆನ್ನಾಗಿ ನೆನಿಬೇಕು. 1 ಡೇ ಆದ್ಮೇಲೆ ಇದನ್ನ ಶೋಧಿಸ್ಕೊಳ್ಳಿ. ಇಲ್ಲ ಹಾಗೇನು ಕೂಡ ಯೂಸ್ ಮಾಡ್ಬೋದು, ಎಣ್ಣೆ ಕೆಡೋದಿಲ್ಲ. ಯಾಕಂದ್ರೆ ನಾವು ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ನ ಬಳಸಿರೋದ್ರಿಂದ ಎಣ್ಣೆ ಏನು ಕೆಡುವುದಿಲ್ಲ. ಇದನ್ನ ಇನ್ನೊಂದು ಮೆಥಡ್ ಅಲ್ಲೂ ಕೂಡ ಮಾಡ್ಬೋದು. ಪೌಡರ್ನ ಬಿಸಿ ಮಾಡಿ ಎಣ್ಣೆನ ಅದರಲ್ಲಿ ಹಾಕ್ಬಿಟ್ಟು ಎಣ್ಣೆನೂ ಕೂಡ ಬಿಸಿ ಮಾಡಿ ಕೂಡ ಶೋಧಿಸ್ಕೊಂಡು ಇಟ್ಕೋಬಹುದು. ನನ್ನ ಫ್ರೆಂಡು ಇದೇ ಮೆಥಡ್ ಹೇಳಿರೋದ್ರಿಂದ ನಾನು ಇದೇ ಮೆಥಡ್ಗೆ ಕಂಫರ್ಟಬಲ್ ಇದ್ದೀನಿ. ಅದಕ್ಕೆ ನಾನು ಇದನ್ನೇ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.